ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು. ಸರ್, ನನಗೆ ನನ್ನ ಫ್ರೆಂಡು ಅಂಬಿಕಾ ಅಂತೇಳಿ ಅವ್ರ ಗಂಡನಿಗೆ ಕಾಲಿಗೆ ಹುಷಾರಿಲ್ಲ ಅಂಥೇಳಿ ಆಕ್ಸಿಡೆಂಟ್ ಆಗಿ ಕಾಲು ತುಂಬ ಊದ್ಕೊಂಡಿರೋದ್ರಿಂದ ಅವ್ರದ್ದೊಂದು ಎಕ್ಸ್ರೇ ಒಂದು ತೆಗಿಬೇಕು, ಅದನ್ನು ಎಕ್ಸ್ರೇದು ಹೋಗಿ ತೊಗೊಂಡು ಬರಬೇಕು. ಹಾಗೆ ಒಂದು ಸ್ವಲ್ಪ ಎಲ್ಲೋ ಅಮೌಂಟ್ ಕೇಳಿದ್ವಿ, ಹೋಗಿ ಬರೋಣ ಬಾ ಅಂತೇಳಿ ನಮ್ಮನ್ನು ಕರ್ಕೊಂಡೋಗಿದ್ರು. ಕರ್ಕೊಂಡೋಗಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಅವ್ರ ಮಗ ಸ್ಕೂಲ್ಗಿಂದ ಏನೋ ಬಂದು ಅಂಗಡಿ ಮೇಲೆ ಏನೋ ಕೂತ್ಕೊಂಡು ಬೈದಿಂದ ಅವ್ರ ಅಮ್ಮಗೆ ಕಾಲ್ ಮಾಡಿದ. ನಾವು ಜೊತೆಲೇ ಇದ್ವಿ. ಈ ಥರ ಅಂಗಡಿನ ಬಂದು ಯಾರೋ ಬಂದು ಹೊಡೆದಾಗ್ತಾ ಇದ್ದಾರೆ, ಮಚ್ಚಲ್ಲೆಲ್ಲ ಹೊಡಿತಾ ಇದ್ದಾರೆ, ನಾನು ಭಯ ಆಗ್ತಾಯಿದೆ ಮಮ್ಮಿ, ಬೇಗ ಬಾ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕೂಗಾಡಿ ಅಳ್ತಾಮನೆ ಜೋರಾಗಿ ಮಾತಾಡಿದ್ರು. ನಾವು ತುಂಬ ದೂರದಿಂದ ಇರೋದ್ರಿಂದ ನಾವು ಆದಷ್ಟು ಬೇಗ ಟೂ ವೀಲರಲ್ಲಿ ನಾವು ಮತ್ತು ಲಕ್ಷ್ಮಮ್ಮ ಮತ್ತು ಅಂಬಿಕಾ ಅವ್ರು 3 ಜನ ಒಂದೇ ಗಾಡಿಯಲ್ಲಿ ಬಂದ್ವಿ ನಾವು. ಯಾಕಂದರೆ ಏನಾಗಿದೆಯೋ ಅಂತ ಬರೋಷ್ಟರಲ್ಲಿ ತುಂಬ ಅಳ್ತಿದ್ದ. ಯಾಕೆಂದರೆ ಎಲ್ಲ ಫುಲ್ಲು ನಮ್ಮ ಹೈವೇ ಅವರು ಮತ್ತು ನಮ್ಮ ಅತಿಬೆಲೆ ಪೊಲೀಸವರು ಎಲ್ಲ ಸೇರಿ ಇದೆಲ್ಲ ಧ್ವಂಸ ಮಾಡಿದ್ರು. ಹಣ್ಣುಗಳೆಲ್ಲ ಎತ್ತು ರೋಡಿಗೆ ಎಸ್ತು ಏಕಾಏಕಿ ಬಂದು ಅವ್ರು 1 ಲಕ್ಷ ರೂಪಾಯಿದೇನೋ ಬಂಡವಾಳ ಹಾಕಿದಂತೆ. ದಿನಕ್ಕೆ 10,000 ಏನೋ 5,000 ಏನೋ ಅವರು ಫೈನಾನ್ಸ್ ಕಟ್ಟಬೇಕಂತೆ. ಹೀಗಾಗಿರ್ಬೇಕಂದಾಗ ಏಕಾಏಕಿ ಬಂದು ಇದನ್ನೆಲ್ಲ ಹೊಡೆದು ಆಚೆ ಹಾಕೋದು ಎಷ್ಟು ಮಾತ್ರ ಸರಿ. ಅವ್ರ ಗಂಡದ ಕಾಲು ನೋಡಿದ್ರೆ 3 ದಿವಸದಲ್ಲಿ ಆಪ್ರೇಷನ್ ಆಗಬೇಕು, ಅವ್ರಿಗೆ ದುಡ್ಡು ರೆಡಿ ಮಾಡೋಕೆ ಹೊಡ್ತಾರೆ. ಈ ಕಡೆ ಫೈನಾನ್ಸ್ ಕಟ್ತಾರೆ, ಮಕ್ಕಳನ್ನ ಎಜುಕೇಷನ್ ಮಾಡ್ತಾರೆ, ಇಲ್ಲ ಇವರು ಸಂಸಾರ ಅಂತ ಮಾಡ್ತಾರೆ. ಯಾಕಂದರೆ ಇವರು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋಂಥವ್ರಿಗೆ ಇಲ್ಲೇ ಜಾಗ ಇಲ್ಲ ಅಂದರೆ ಅವ್ರು ಎಲ್ಲಿ ಹೋಗ್ತಾರೆ? ಈಗ ಚಂದಾಪುರದಲ್ಲಿ ಎಲ್ಲ ಒಂದು ಅಂಗಡಿಗಳಿಗೆ, ಒಂದು ಫುಟ್ಪಾತಲ್ಲಿ ಇಟ್ಟಿರೋ ಅಂಗಡಿಗಳಿಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಎಲ್ಲ ಹೇಳ್ಬಿಟ್ಟು ಎಲ್ಲ ಕಡೆ ಒಂದು ಅಂಗಡಿಗಳನ್ನ ಮಾಡಿ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿರೋಂಥ ಅಧ್ಯಕ್ಷರುಗಳು ಮೆಂಬರ್ಗಳು ಇಲ್ಲಿ ಏನು ಮಾಡ್ತಿದ್ದಾರೆ? ಕಷ್ಟದಲ್ಲಿರೋಂಥ ಇವ್ರು ಓಟ್ಗಳು ಮಾತ್ರ ಬೇಕು, ಅವ್ರ ಜೀವನ ಬೇಡವಾ? ಅವ್ರ ಜೀವನ ರೂಪಿಸೋರು ಯಾರು? ಆ ಮಕ್ಕಳಿಗೆ ಎಜುಕೇಷನ್ಗೆ ಫೀಸ್ಗಳು ಕಟ್ಟಬೇಕು, ಎಲ್ಲಿ ಹೋಗ್ತಾರೆ? ಆ ಗಂಡೆ 4 ಲಕ್ಷ ಈಗ ಹಾಸ್ಪಿಟ್ಲ್ ದುಡ್ಡು ಕಟ್ಟಬೇಕು, ಎಲ್ಲಿ ಹೋಗ್ತಾರೆ? ಹೇಗೆ ತಂದು ನೀವೆಲ್ಲ ರೋಡಿಗೆ ಬಿಸಾಕಿದ್ರೆ ಇಲ್ಲೇ ನಾವು ಹುಟ್ಟಿ ಬೆಳೆದಿರೋಂಥ ಜನ ನಾವು ಎಲ್ಲಿ ಹೋಗಬೇಕು? ಹಾಗೆ ಅವ್ರು ಹಳ್ಳಿಲಿ ತೋಡ್ಕೊಂಡಿದ್ದಾರೆ. ಅವ್ರನ್ನ ಮಾತಾಡಿಸಿ ಅವ್ರಿಗೆ ಶಾಂತಿ ಹೇಳಿ, ಅವ್ರಿಗೆ ನಾವೆಲ್ಲ ಇದ್ದೀವಿ ಅಂತೇಳಿ ನೀವೆಲ್ಲ ಹೇಳಿ ಅವ್ರಿಗೆ ಸಪೋರ್ಟ್ ಹೇಳಿ, ನಾವು ನಾಳೆ ಎಮ್ ಎಲ್ ಎ ಅವ್ರ ಹತ್ರ ಹೋಗ್ತೀವಿ, ಮಾತಾಡ್ತೀವಿ. ಇಲ್ಲಿರೋ ಅಧ್ಯಕ್ಷರುಗಳು ಯಾರಿದ್ರು ಅವ್ರ ಹತ್ರನ ಭೇಟಿ ಮಾಡ್ತೀವಿ. ದಯವಿಟ್ಟು ಇಲ್ಲಿಂದ ನಮ್ಮ ಅಂಗಡಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲದೇ ಕಾರಣದಿಂದ CO ಏನು ಈಗ ಚೀಫ್ ಆಫೀಸರ್ ಆಗಿದ್ದಾರೆ, ಅವರು ಈಗ ಇದನ್ನು ಗಮನಿಸಬೇಕು. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿನ ಸರ್ಕಾರ ಬಂದು ಇವಾಗ COನೇ ಆಗಿರೋದ್ರಿಂದ ಇಲ್ಲಿನ ಆಹು ಹೋಗುಗಳೆಲ್ಲ ಅವ್ರು ನೋಡಬೇಕು. ಏನು ಮಾಡ್ತಿದ್ದಾರೆ ಅವರು? ಸಂಜೆಯಿಂದ ಸುಮಾರು ಮ್ಯಾಕ್ಸಿಮಮ್ ಅಂದರೂ ಒಂದು 300-500 ಜನ ನಿಂತು ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಕೇಳೋರೇ ಇಲ್ಲ ಅವ್ರನ್ನ. ಅವ್ರು ಎಲ್ಲಿ ಹೋಗ್ತಾರೆ? ಹಾಗಾಗಿ ನಮ್ಮ ಪುರಸಭೆ CO ಅದು ಏನಿದ್ದಾರೆ ಅವ್ರು ಇದಕ್ಕೆ ನೀವು ಗಮನಕ್ಕೆ ತರಬೇಕು. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬಡವ್ರಿಗೆ ಏನು ಅನುಕೂಲ ಮಾಡಬೇಕು ಅದನ್ನ ಅನುಕೂಲ ಮಾಡಿಕೊಡ್ಬೇಕು. ಅನುಕೂಲ ಮಾಡಲಿಲ್ಲ ಅಂದೋ ಕಾಲಕ್ಕೆ ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ. ಅವ್ರಿಗೋಸ್ಕರ ನಾವಿದ್ದೀವಿ. ನಮ್ಮದು ಅತ್ತಿಪಲ್ಲಿ, ನಮ್ಮ ಹೆಸರು M ರಮಣಮೂರ್ತಿ. ನಮ್ಮದು ಕಾಲು ಆಕ್ಸಿಡೆಂಟ್ ಸರ್. ಫ್ರೂಟ್ಸ್ ವ್ಯಾಪಾರ ಮಾಡ್ಕೊತಾ ಇದ್ವಿ. 1 ವರ್ಷ ಆಯಿತು ನನಗೆ ಆ ಆಕ್ಸಿಡೆಂಟ್ ಆಗಿ. ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಸರ್. ನಾನು ಮಗ ಇತ್ತು, ಏನೂ ರೆಸ್ಪಾನ್ಸಿಬಲ್ ಇಲ್ಲ, ಏನಿಲ್ಲ. ಡೈರೆಕ್ಟ್ ಬಂದು ಹೈವೇ ಅವರು ಪೊಲೀಸವರು ಎಲ್ಲ ಬಂದುಬಿಟ್ಟು ಅಂಗಡಿಯಲ್ಲಿ ಫ್ರೂಟ್ಸ್ ಎಲ್ಲ 1.5 ಲಕ್ಷ ಮೇಲೆ ಇತ್ತು ಸರ್. ಫ್ರೂಟ್ಸ್ ಎಲ್ಲ ಕಲಡೆ ಹಾಕಿಬಿಟ್ಟಿದ್ದಾರೆ ಸರ್. ಇದಕ್ಕೂ ತುಂಬ ನಮಗೆ ಬೇಜಾರಾಗ್ತಾಯಿದೆ. ಯಾರನ್ನ ಕೇಳ್ಕೋಬೇಕು, ಏನಾದ್ರು ಸಹಾಯ ಇಲ್ಲ. ಅದಕ್ಕೂ ನಾವು ಸ್ವಲ್ಪ ಸಹಾಯ ಮಾಡಿದ್ರೆ ಸರ್. ತುಂಬ ಕಷ್ಟದಲ್ಲಿದ್ದರೆ ನಾನು ಆಪ್ರೇಷನ್ 3 ಡೇಸಲ್ಲೇ ಮಾಡಬೇಕು. 1 ಲಕ್ಷ ಬೇಕು ಸರ್ ನನಗೆ ಆಪ್ರೇಷನ್ಗೆ. ನಾನು ಬೇಕಾದರೆ ಕಾಲ್ ಲೈವಲ್ಲಿ ಫೋಟೋ ಇದೆ, ಬೇಕಾದ್ರೆ ನೋಡಿ ಸರ್. ಸುಳ್ಳು ಅಲ್ಲ ಸರ್. ಸ್ವಲ್ಪ ಅರ್ಥ ಮಾಡ್ಕೊಂಡು ನಮ್ಮ ಕಷ್ಟ ನೋಡ್ಕೊಳ್ರಿ ಸರ್. ಸರ್, ನಾವು ಎಲ್ಲೋ ಹೊರಗಡೆ ಹೋಗಿದ್ವಿ. ಸೊ ನಮಗೆ ಹೈವೇ ಅವ್ರು ಯಾವ ಪರ್ಮಿಷನ್ನು ಕೊಟ್ಟಿರಲಿಲ್ಲ. ಕೊಡ್ದಿರಾ ನನ್ನ ಮಗು ಇಟ್ಬಿಟ್ಟು ಹೋಗಿದ್ವಿ ಅಂಗಡಿ ಹತ್ರ. ನಮಗೆ ಏನು ಪರ್ಮಿಷನ್ ಕೊಡ್ದಿರಾ ಮಗು ಇದ್ದಾರೆ, ಮುಚ್ಚು ತೊಗೊಬಂದು ಇದೆಲ್ಲ ಹೊಡೆದಾಕಿದ್ದಾರೆ ಅಂತೆ ಸರ್. ಮಗು ಭಯ ಬಿದ್ದು ನಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಾವು ಎಲ್ಲೋಯಿಂದ ತುಂಬ ದೂರದಿಂದ ಮೇಡಮನ್ನು ಕರ್ಕೊಂಡು ನಾವು ಬರ್ತೀವಿ. ಬಂದಿದ್ದ ತಕ್ಷಣ ಇದೆಲ್ಲ ಫುಲ್ಲು ಹೊಡೆದಾಕಿರ್ತಾರೆ. ಇವಾಗ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ರೀಸೆಂಟಾಗಿ. 3 ಡೇಸಲ್ಲಿ ನಾನು ಆಪ್ರೇಷನ್ ಮಾಡಿಸ್ಬೇಕು. ದುಡ್ಡುಗೋಸ್ಕರ ನಾನು ಹೊರಗಡೆ ತಿರುಗ್ತಾ ಇದ್ದೀನಿ. ಸೊ ಆ 3 ಡೇಸಲ್ಲಿ ನಾನು ಆಪ್ರೇಷನ್ ಮಾಡಿಸಿಲ್ಲ ಅಂದರೂ ಕಾಲೇ ತೆಗಿಬೇಕಂತೆ. ಆ ಕಂಡೀಷನಲ್ಲಿ ನಾನಿದ್ದೀನಿ. ಸಾಯಂಕಾಲ ಸರ್ ಈವ್ನಿಂಗ್ ಬಂದರೆ ನಾನು 10,000 ನಾನು ಫೈನಾನ್ಸ್ ಕಟ್ತಾಯಿದ್ದೀನಿ ಸರ್. ಇದು ನಂಬ್ಕೊಂಡು ನಾನು ಫೈನಾನ್ಸ್ ಕಟ್ತಾಯಿದ್ದೀನಿ. ಯಾವುದ್ರಲ್ಲಿ ಬರುತ್ತೆ ಸರ್? ಈ ಥರ ಮಾಡಿ ಇಕ್ಕಿದಾರಲ್ಲ ಹೈವೇ ಅವರು ಪೊಲೀಸ್ನವರೆಲ್ಲ ಸೇರಿಕೊಂಡು. ನಮ್ಗೆ ಯಾರು ನ್ಯಾಯ ಕೊಡ್ತಾರೆ? ನಾವು ಯಾರು ನ್ಯಾಯಕ್ಕೆ ಹೋಗೋಣ? ನನಗೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಸರ್. ಈಗ ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ. ನಾನು ಒಂದು ವೇಳೆ ಇದು ತೆಗಿಬೇಕು ಅಂತ ಹೇಳಿದ್ರು ನನ್ನ ಸಾಲ ತೀರೋವರೆಗೂ ನಾನು ಎತ್ತಕ್ಕಾಗಲ್ಲ. ಸೊ ಒಂದು ವೇಳೆ ನಾನು ಎತ್ತಿಸ್ದ್ರೇನು ನನ್ನ ಮಕ್ಕಳು ನಾವೆಲ್ಲ ಬಂದು ಇಲ್ಲೇ ಸೂಸೈಡ್ ಮಾಡ್ಕೊಳ್ಬೇಕು ಪರಿಸ್ಥಿತಿ ಸರ್ ನಂದು. ಇದು ಆಗುತ್ತೆ ಸರಿನಾ? ಒಂದು ವೇಳೆ ಅವ್ರು ನಮ್ಗೆ ಇಷ್ಟು ದೌರ್ಜನ್ಯ ಮಾಡಿದ್ದಾರೆ, ಇದಕ್ಕೂ ಮೇಲೆ ಅವ್ರು ಏನಾದರೂ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಾವಿಲ್ಲೇ ಎಲ್ಲರೂ ಮಕ್ಕಳು ಸಮೇತ ನೋಡಿ ವಯಸ್ಸಾಗಿರೋ ತಂದೆ ಇದ್ದಾರೆ, ಅವ್ರನ್ನೆಲ್ಲ ನಾವೇ ನೋಡ್ಕೋಬೇಕಾಗಿದೆ.
ಸೊ ಏನಾದರೂ ಇದು ಹಿಂಗೆ ಕಂಟಿನ್ಯೂ ಆದರೆ ನಮ್ಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ನಾವು ಇಲ್ಲೇ ಸೂಸೈಡ್ ಮಾಡ್ಕೊತೀವಿ ಸರ್. ನಾವು ಮಧ್ಯಾಹ್ನ ಸಿಟಿಗೆ ಹೋಗಿದ್ವಿ, ನಾವು ಅಮೌಂಟ್ಗಂತಲೇ ಹೋಗಿದ್ವಿ. ಮತ್ತು ಅಲ್ಲಿಂದ ಬರೋಷ್ಟರೊಳಗಡೆ ಸಂಜೆ 5 ಗಂಟೆನಲ್ಲಿ ಫುಲ್ ಇಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಮತ್ತು ಬರೋಷ್ಟರೊಳಗಡೆ ಎಲ್ಲ ಹತ್ತಿಬೇಲಿ ನಮ್ಮ ಪೊಲೀಸವರು ಇದ್ದರು, ಮತ್ತು ಕಾರ್ಪೊರೇಷನ್ ಅವರೆಲ್ಲರೂ ಇದ್ದರು. ಎಲ್ಲ ಫುಡ್ಸ್ ಹಣ್ಣುಗಳೆಲ್ಲ ಎತ್ಕೊಂಡೋಗೆಲ್ಲ ಫುಟ್ಪಾತಲ್ಲೆಲ್ಲ ಬಾಕ್ಸ್ಗಳಿಗೆಲ್ಲ ಮಡಗಿದ್ರು. ನಾವು ಬಂದು ಅಲ್ಲಿಂದ ಬಂದು ಜಗಳ ಮಾಡಿ ಎಲ್ಲ ಬಾಕ್ಸ್ಗಳೆಲ್ಲ ಎತ್ಕೊಬಂದೆಲ್ಲ ಇಟ್ಟು ಫುಲ್ ಎಲ್ಲ ಇದು ಮಾಡಿದ್ದೀವಿ. ಪಾಪ ಅವರು ತುಂಬ ಬಡತನದಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ. ಎಲ್ಲರೂ ಸೇರಿ ಇದಕ್ಕೆ ದೊಡ್ಡವರು ಎಲ್ಲರೂ ರಾಜಕೀಯ ವ್ಯಕ್ತಿಗಳಿಗೆ ಯಾರೇ ಆಗಿರಲಿ, ನಮ್ಮ ಅಣ್ಣ ತಮ್ಮಂದ್ರೆ ಆಗಿರಲಿ, ದೊಡ್ಡ ವ್ಯಕ್ತಿಗಳು ಯಾರೇ ಆಗಿರಲಿ ಬಂದು ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀವಿ ಸರ್. ನಾವು ಸಿಟಿಗೆ DC ಇದರಲ್ಲಿ ಹೋಗಿ ಅವರಿಗೆ ಪ್ರಾಬ್ಲಮ್ ಬಂದುಬಿಟ್ಟು ಅಂಬಿಕಾ ಅವ್ರನ್ನ ಕರ್ಕೊಂಡು ನಾವೇ ಮಾರ್ನಿಂಗ್ ಕಾಲಿಗೆ ಹೋಗಿದ್ವಿ. ಆಮೇಲೆ ನಾವು ಬಂದಿದ್ದು ಈವ್ನಿಂಗು 3 o'clock ಆಯಿತು. 3 o'clock ಬರೋವಾಗ ಸಿಟಿ ಟ್ರಾಫಿಕ್ ಜಾಮ್ ಆಗಿತ್ತು. ಆವಾಗ ಮಗು ಕಾಲ್ ಮಾಡ್ದೆ, ಈ ಥರ ಮಚ್ಚಲ್ಲಿ ಯಾರೋ ಮಮ್ಮಿ ಹೊಡಿತಿದ್ದಾರೆ ಹಂಗೆ ಅಂತ ಫುಲ್ಲು ಜೋರಾಗಿ ಹತ್ಕೊಂಡು ಇದು ಮಾಡ್ದೆ. ಆವಾಗ ನಾವು ಅಲ್ಲಿ ಸಿಟಿಯಿಂದ ಬರೋವಾಗ ನಾವು ಗಾಬರಿಯಲ್ಲಿ ಬರೋವಾಗ ಇಲ್ಲಿ ಅಂಗಡಿ ಹತ್ರ ಜಾಸ್ತಿ ತೊಂದರೆ ನಡೆದು ಪೊಲೀಸವರು ಮತ್ತು ಹೈವೇ ಅವ್ರು ಬಂದು ಫುಲ್ಲು ಎಲ್ಲ ಹಣ್ಣುಗಳೆಲ್ಲ ಎತ್ತಿ ರೋಡಿಗೆಲ್ಲ ಪರ್ಚಾಡಿ ಫುಲ್ಲು ದೌರ್ಜನ್ಯ ಮಾಡಿ ಇಲ್ಲಿ ಫುಲ್ ಇದು ಮಾಡಿದರು. ಆಮೇಲೆ ನಾವು ಮಾಡಿ ಬಂದು ಏನು ಹೆಂಗಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಎಲ್ಲಿ ತಳ್ಳಾಡೋ ಮೂಮೆಂಟ್ಗೆ ಇದು ಮಾಡಿದ್ರು. ಅದರಿಂದ ಏನು ಹೆಂಗಂತ ಕೇಳಿದ್ದಕ್ಕೆ ಮಾರ್ನಿಂಗ್ ಮಾತಾಡೋಂಥ ಪೊಲೀಸವರು ನಮಗೇನು ಇದು ಕೊಡ್ದಿರಾ, ಒಂದು ರೆಸ್ಪೆಕ್ಟ್ ಇದು ಮಾಡ್ದಿರಾ, ಪೊಲೀಸವ್ರು ಏನು ಹೆಂಗಂತ ನಮಗೆ ದಲಿತರಿಗೆ ಏನು ಸಪೋರ್ಟ್ ಮಾಡ್ದಿರಾ, ಅವ್ರು ಏನೋ ಏಕೈಕವಾಗಿ ಮಾತಾಡ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋದರು. ಆದ್ದರಿಂದ ಇದು ಯಾರೇ ಆಗಿರಲಿ, ಈ ಹತ್ತಿಬೇಲಿ ಇದಾಗಿರ್ಬೋದು, ಒಂದು ಆನೇಕಲ್ಲಿಂದ ಆಗಿರ್ಬೋದು, ಒಂದೆಲ್ಲ ದಲಿತ ಸಂಘಟನೆಯವರಾಗಿರ್ಬೋದು, ಒಂದು MLA ಅವರಾಗಿರ್ಬೋದು, ಇದಕ್ಕೋಸ್ಕರ ಏನನ್ನೋ ಒಂದು ಜವಾಬ್ದಾರಿಯಿಂದ ಅದಕ್ಕೋಸ್ಕರ ಒಂದು ನ್ಯಾಯ ಎಲ್ಲ ಕೊಡಿಸ್ಬೇಕಂತ ಕೇಳ್ಕೊತ ಇದ್ದೀನಿ. ಎಲ್ಲ ಹೋಗಿದ್ದ ನೋಡೋದು ನನ್ನ ಮಗಳು ಎಲ್ಲ ಹೋಗಿದ್ರು. ನನ್ನ ಮೊಮ್ಮಗ ನಾನು ಇದ್ವಿ ಇಲ್ಲಿ ಅಂಗಡಿ ತಗೋ ಬಂದು ಕತ್ತಿಸಾಕ್ಬಿಟ್ರು. ಎಲ್ಲ ಬಂದು ಎಲ್ಲ ಕತ್ತಿಸಾಕ್ಬಿಟ್ರು. ಬೇಡ 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 ಸಾರು ಅಂತ ಎಷ್ಟು ಹೇಳಿದ್ದೀನಿ, ಒಂದೇ ಹೋಗ ಅಂತ ಕತ್ತಿಸಾಕ್ಬಿಟ್ರು. ನನ್ನ ಮಗಳು ಎಲ್ಲ ಹೋಗಿದ್ರು, ನಮ್ಮ ಹಳೆಯನೂ ಹೋಗಿದ್ರು, ಮೊಮ್ಮಗ ನಾನು ಇದ್ವಿ ಅಂಗಡಿಯಾಗ. ಹಿಂಗೆ ಎಲ್ಲ ಕಿತ್ತಾಕಿ ಎಲ್ಲ ಇದು ಅಂಗಡಿ ತಾವು ಎಲ್ಲ ಕಿತ್ತಾಕಿ